ಕರೆದ್ರೆ ಅಳತೆ ಮಾಡೋದ್ರಿಂದ ನನ್ ಕರೆದು ನೋಡು ನೋಡು ಮಾತಾಡ್ತಾರೆ ನೋಡಪ್ಪ. ಇಲ್ಲ ನಾನೇನು ಏನು ಇಲ್ಲ ಇಲ್ಲ ದೇವಸ್ಥಾನ ಕಟ್ಟಬೇಕಾದ್ರೆ ನನ್ನ ಕರೆದು ಮೊನ್ನೆ ನಿಲ್ಸ್ಕೊಂಡು ಕಟ್ತಾ ಇದೀವಿ, ಅಳತೆ ಮಾಡಿ ಇಷ್ಟಿಷ್ಟು ಸಿದ್ದುಂದಿಷ್ಟು ನಿಮ್ದಿಷ್ಟು ಅಂತ ಕೇಳವ್ರ. ಏನು ಹೇಳ್ದೆ ಕೇಳ್ದೆ ಕಲ್ಲಾಕೊಂಡ್ರು. ನಾನು ಹೇಳಿದ್ದೀನಿ ಅವನಿಗೆ, ನಮ್ದು ಜಮೀನು ಮಾಡಿ ಅದ್ ದಿನ ಬಗೆಹರಿದಿಲ್ಲ ಕಂಡ್ರು ಇಷ್ಟೊತ್ತಕ್ಲು ಏನಂದ, ಈಗ ನೋಡಿ ಏನಂತವ್ರೆ, ಇಷ್ಟೊತ್ತಕ್ಲು ಏನಂದ್ರಪ್ಪ, ಬಿಟ್ರೇನಿಲ್ಲ ನೋಡ್ಕೋಬೇಕು. ಒನ್ ಟ್ರಿಪ್ ಅಂತೀಯ, ಎಲ್ಲ ಅವ್ರ ಕಡೆ ಅಂತೀಯ, ಒನ್ ಟ್ರಿಪ್ ಅಂತೀಯ, ದುಡ್ಡು ಇಸ್ಕೊಂಡಿದೀಯ ಅಂತೀಯ. ಬಿಟ್ರೆ ಹೆಂಗ್ ಬಿಡ್ತೀಯ ನೋಡು ಅಂದೆ. ಯಾವ ತರ ಹೇಳ್ತಾ ಇದೀಯ ನೋಡು ಅಂತ ಹೇಳ್ತಾ ಇರೋದು ನಾವು. ನಿಮ್ಗೆ ಯಾಕಪ್ಪ ಹೊಡಿಯಮ್ಮ ನಾವು ಮಾಡ್ತೀಯ, ನೆಟ್ಟಿಗೆ ಮಾತಾಡು. ಕುತ್ಕೋ, ಇಲ್ಲೆಲ್ಲ ಇಲ್ವಾ, ಇದೆಲ್ಲ ಇಲ್ವಾ ಇಲ್ಲಿ? ಮಾಡ್ಕೊಳ್ಳೋದೇನು ಬದನೆಕಾಯಿ, ಅವ್ರೇನ್ ಕರ್ಮ ಮಾಡ್ತಾರೋ ಮಾಡ್ಲಿ ಬಿಡು. ನಾವು ಹೇಳೋದಿಷ್ಟೇ, ಅವ್ರ ಜಮೀನು ಅವ್ರು ಇಟ್ಕೊಳ್ಳಿ, ಆಯ್ತಾ. ಇವನಿಗೆ ನಾನು ಮಾತಾಡಿದ್ದು ಇನ್ನೂ ರಿಜಿಸ್ಟರ್ ಆಗಿಲ್ಲ, ನಾನು ಅಡ್ವಾನ್ಸ್ ಇಟ್ಕೊಂಡಿದ್ದೀನಿ. ಅಡ್ವಾನ್ಸ್ಗೆ ಇದು ಪೇಪರು ಬರ್ಕೊಟ್ಟಿಲ್ಲ, ಸ್ಟಾಂಪ್ ಪೇಪರ್ನಲ್ಲಿ ಕಾಪಾಕೋದ್ರಲ್ಲಿ ಬರ್ದಿಲ್ಲ. ಆದರೆ ಅವರು ದೇವಸ್ಥಾನ ಕಟ್ಟವ್ರೆ, ಕಟ್ಟಲಿ. ದೇವಸ್ಥಾನ ಒಳ್ಳೇದು, ಎಲ್ಲರಿಗೂ ಒಳ್ಳೇದು, ಆಯಿತಾ. ಇವಾಗ ಅವನು ದೇವಸ್ಥಾನ ಬಡ್ದಾಕ್ಬಿಟ್ಟು ಜಮೀನು ಬಿಟ್ಕೊಡಿ ಅಂತಾನೆ. ಅದಕ್ಕೆ ಏನು ಕ್ರಮ ಜರುಗಿಸ್ತಿರೋ ಜರುಗಿಸ್ರಿ, ಅಷ್ಟೇ ಮಾತು, ಬೇರೆ ಏನು ಜಾಸ್ತಿ ಮಾತಾಡೋದು. ಯಾವುದು ದುಡ್ಡೇನು ಬದನೆಕಾಯಿ ಏನು ದುಡ್ಡು ಅದು ಅವ್ರದ್ದು ನಾನು ಮಾತಾಡ್ಕೊತೀನಿ. ನೋಡು, ಅವ್ರು ದುಡ್ಡು ಕೊಟ್ಟವ್ರೆ, ಅವ್ರು ದುಡ್ಡು ಕೊಟ್ಟವ್ರೇನೋ ಅಯ್ಯಪ್ಪ ದುಡ್ಡು ಕೊಟ್ಟವ್ರೇನೋ, ಆ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದೀನಿ, ಕೊಡ್ತೀನಿ. ಕಟ್ಬಿಟ್ರೆ ಅದು ಕಟ್ಬಿಟ್ಟು ಹೊಡೆದಾಕೊಳ್ಳಿ, ಹೊಡೆದಾಕೊಳ್ಳಿ. ನಾನು ಯಾಕೆ ಹೊಡೆದಾಕೊಳ್ಳಿ? ನಾನೇನು ಕಟ್ಟಕ್ಕೆ ಹೋಗಿದ್ದೀನ? ನಾನು ಕಟ್ಟಕ್ಕೆ ಹೋಗಿ ಬಂದಿದ್ದೀನ. ಕಟ್ಟಸುದ್ದಿ ಬೇಡ, ಕೊಟ್ಮೇಲೆ ನೀನು 70,000 ಮಾತಾಡ್ಬಿಟ್ಟು ದುಡ್ಡು ಕೊಟ್ಮೇಲೆ ನಿನ್ನೇನ್ರಿ ಹುಡ್ರಿ ನೈಕೆ ಯಾರ ಮುಂದೆ ಹೇಳ್ರಿ ಕುಣ್ಸು ಮಾತಾಡ್ಬೇಡ್ರಿ. ದೇವಸ್ಥಾನ ವ್ಯವಹಾರ ಮಾತಾಡು, ಸುಮ್ಮನೆ ಸಂಜೆ ಗಂಟೆ ಮಾತಾಡೋದಲ್ಲ ಇದ. ಸರಿ, ಏನ್ ಮಾಡ್ಬೇಕು ಅಂತೀಯ? ನಂದೇನಿಲ್ಲ, ಹುಡುಗರಿಗೆ ಹೇಳಿದ್ದೀನಿ, ನನ್ನ ಜಮೀನು